ಚಲಿಸುತ್ತಿದ್ದ ಸಾರಿಗೆ ಬಸ್ನಿಂದ ಕೆಳಗೆ ಬಿದ್ದಿದ್ದಾರೆ ವಿದ್ಯಾರ್ಥಿನಿಯರು. ಮಂಗಳೂರಿನಲ್ಲಿ ನಡೆದಿರುವಂತಹ ದುರಂತ ಇದು. ತಿರುವಿನಲ್ಲಿ ಬಾಗಿಲು ಓಪನ್ ಆಗಿದ್ದರಿಂದ ಜಾರಿ ಬಿದ್ದಿದ್ದಾರೆ ವಿದ್ಯಾರ್ಥಿನಿಯರು. ಬೆಳ್ತಂಗಡಿ ತಾಲೂಕು ಗೇರುಕಟ್ಟೆ ರೇಷ್ಮೆ ರೋಡ್ ಬಳಿ ನಡೆದಿರುವಂತಹ ಘಟನೆ ಇದು. ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆ ರೇಷ್ಮೆ ರೋಡ್ ಬಳಿ, ಮಂಗಳೂರಿನ ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆಯ ಬಳಿ ಇರುವಂತಹ ರೇಷ್ಮೆ ರೋಡ್. 10ನೇ ತರಗತಿ ಓದ್ತಾ ಇರುವಂತಹ ಚರಿಷ್ಮಾ ಹಾಗೆ PUC ವಿದ್ಯಾರ್ಥಿನಿ ಚಸ್ಮಿಕಾ ಇಬ್ಬರು ವಿದ್ಯಾರ್ಥಿನಿಯರಿಗೆ ಗಾಯಗಳಾಗಿವೆ. ಗಾಯಾಳು ವಿದ್ಯಾರ್ಥಿನಿಯರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ವಿದ್ಯಾರ್ಥಿನಿಯರು ಬಸ್ನಿಂದ ಬಿದ್ದಿರುವಂತಹ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂಥದ್ದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, KSRTC ಬಸ್ ಅದರ ಹಿಂಬದಿ ಇರುವಂತಹ ಡೋರ್ ಅದು ಇದಕ್ಕಿದ್ದಂಗೆ ಓಪನ್ ಆಗೋಗಿದೆ ಡೋರು. ಆ ತಿರುವಿನಲ್ಲಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಡೋರ್ ಓಪನ್ ಆಗಿದೆ. ತುಂಬ ವೇಗವಾಗಿ ಬರ್ತಾ ಇತ್ತು ಕೂಡ ಈ ಸಂದರ್ಭದಲ್ಲಿ ಬಸ್. ಡೋರ್ ಓಪನ್ ಆಗ್ತಾ ಇದ್ದಂತೆ ಡೋರ್ನ ಬಳಿಯಲ್ಲೇ ನಿಂತಿದ್ದಂತಹ ಇಬ್ಬರು ವಿದ್ಯಾರ್ಥಿನಿಯರು ಆಯ ತಪ್ಪಿ ಬಸ್ನಿಂದ ಕೆಳಗಡೆ ಬಿದ್ದಿರುವಂಥದ್ದು. ಒಬ್ಬರು 10ನೇ ತರಗತಿ ಓದ್ತಾ ಇರುವಂತಹ ಚರಿಷ್ಮಾ, ಮತ್ತೊಬ್ಬರು PUC ವಿದ್ಯಾರ್ಥಿನಿ ಚಸ್ಮಿಕಾ. ಇಬ್ಬರು ವಿದ್ಯಾರ್ಥಿನಿಯರು ಬಸ್ನಿಂದ ಆಯ ತಪ್ಪಿ ಕೆಳಗಡೆ ಬಿದ್ದು ಗಾಯಗೊಂಡಿದ್ದಾರೆ. ಕೂಡಲೇ ಅಲ್ಲಿದ್ದಂತಹ ಸ್ಥಳೀಯರು ಆ ಬಾಲಕಿಯರಿಬ್ಬರನ್ನು ರಕ್ಷಿಸಿ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನವೀನ್, ಮುಂಜಾನೆ ಮತ್ತೆ ಸಂಜೆ ಸರ್ಕಾರಿ ಬಸ್ಗಳಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹೋಗ್ತಾರೆ. ತುಂಬಾ ರಶ್ ಇರುತ್ತೆ. ಆ ಸಂದರ್ಭದಲ್ಲಿ ಬಸ್ಸಿನ ಹಿಂದಿನ ಡೋರ್ ಸರಿಯಾಗಿ ಹಾಕಿಲ್ಲ ಅಥವಾ ಅದು ಜಾರುತ್ತದೆ ಅಂತ ಆದ್ರೆ ಯಾವ ರೀತಿಯ ದುರಂತ ಆಗುತ್ತೆ ಅನ್ನೋದು ಇದಕ್ಕೆ ಸ್ಪಷ್ಟ ಉದಾಹರಣೆ ಇದು. ಯಾಕಂದ್ರೆ ಬೆಳ್ತಂಗಡಿ ಗೇರುಕಟ್ಟೆಯಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ಲಿಕ್ಕೆ ಇವತ್ತು ಬಸ್ ಹತ್ತಿದ್ದಾರೆ. ಸರ್ಕಾರಿ ಬಸ್ KSRTC ಬಸ್ ಅದು ತುಂಬಾ ವೇಗವಾಗಿ ಬಂದು ಟರ್ನಲ್ಲಿ ಗೇರುಕಟ್ಟೆ ಟರ್ನಲ್ಲಿ ಆಗ್ಬೇಕಾದ್ರೆ ಆ ಡೋರ್ ಓಪನ್ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಬ್ಬರು ರಸ್ತೆಗೆ ಬಿದ್ದಿದ್ದಾರೆ. ರಸ್ತೆಗೆ ಬಿದ್ದ ಸಂದರ್ಭದಲ್ಲಿ ಭಾರಿ ಆ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ. ಓರ್ವ ವಿದ್ಯಾರ್ಥಿನಿ ಚರಿಷ್ಮಾ ಹಾಗೆ ಇನ್ನೋರ್ವ ವಿದ್ಯಾರ್ಥಿನಿ ಚಸ್ಮಿಕಾ, ಇವರಿಬ್ರು ಅಕ್ಕ ತಂಗಿಯರು. ಅಕ್ಕ ಬಸ್ಸಿನಿಂದ ಕೆಳಗೆ ಬೀಳ್ತಾಳೆ ಅಂತ ಹೇಳ್ಬೇಕಾದ್ರೆ ಚರಿಷ್ಮಾ ತಂಗಿ ಅಕ್ಕನನ್ನ ಹಿಡಿಲಿಕ್ಕೆ ಹೋಗಿದ್ದಾಳೆ. ಆಗ ಆ ಸಂದರ್ಭದಲ್ಲಿ ಇಬ್ರು ಕೂಡ ರಸ್ತೆಗೆ ಬಿದ್ದಿರುವಂಥದ್ದು. ಅದು CCTVಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ ರೀತಿ ಆ ಮಕ್ಕಳು ಬಿದ್ದಿದ್ದಾರೆ ಅನ್ನೋದು. ಅದರ ನಂತರ ಗಂಭೀರವಾಗಿ ಗಾಯಗೊಂಡಿದ್ದಂತಹ ವಿದ್ಯಾರ್ಥಿಗಳನ್ನ ಅಲ್ಲಿಯ ಸ್ಥಳೀಯರೇನಿದ್ದಾರೆ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಇಬ್ಬರ ಈಗ ಸ್ಥಿತಿ ಅಂದ್ರೆ ಅವರಿಗೆ ಚಿಕಿತ್ಸೆ ನೀಡಲಾಗಿದೆ. ಹಾಗೇನೆ ಅವರಿಗೆ ಯಾವುದೇ ಪ್ರಾಣಾಪಾಯ ಇಲ್ಲ ಅಂತ ಈಗಾಗಲೇ ವೈದ್ಯರು ತಿಳಿಸಿದ್ದಾರೆ. ನವೀನ್, ಕಿರಣ್, ಈ ಬಸ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು? ಅದರ ಚಾಲಕ ನಿರ್ವಾಹಕ ಎಲ್ಲಿದ್ದಾರೆ? ಈಗ ಸಿಕ್ಕಿದಾರಾ? ಪೊಲೀಸರು ಅವರನ್ನೇನಾದ್ರು ವಶಕ್ಕೆ ಪಡೆದಿರುವಂಥದ್ದು ಅಥವಾ ಈ ನಿರ್ಲಕ್ಷ್ಯಕ್ಕೆ ಕಾರಣ ಏನು ಅನ್ನೋದು ಏನಾದರೂ ಗೊತ್ತಾಗಿದೆಯಾ? ನಿರ್ಲಕ್ಷ್ಯಕ್ಕೆ ಕಾರಣ ಏನು ಅನ್ನೋದು ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಬಸ್ ಧರ್ಮಸ್ಥಳ ಆ ಕಡೆಯಿಂದ ಹೋಗ್ತಾ ಇರುವಂತಹ ಬಸ್ ಇದು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯಾಕಂದ್ರೆ ಬೆಳಿಗ್ಗೆ ಪರೀಕ್ಷೆಗೆ ಹೋಗುವ ಸಂದರ್ಭ, ಯಾಕಂದ್ರೆ ಚರಿಷ್ಮಾ 10ನೇ ಕ್ಲಾಸ್ ಮತ್ತೆ ಚಸ್ಮಿಕಾ 12 ಅಂದ್ರೆ PUC ವಿದ್ಯಾರ್ಥಿನಿಯರು ಒಬ್ಳು ಎಕ್ಸಾಮಿಗೆ ಹೋಗ್ಬೇಕಾದಂತ ಸಂದರ್ಭ. ಈ ಸಂದರ್ಭದಲ್ಲೇ ಈ ಒಂದು ದುರಂತ ಆಗಿರುವಂತದ್ದು. ಇಬ್ಬರಿಗೂ ಗಾಯ ಆಗಿದೆ. ಒಬ್ಳಿಗೆ ಚರಿಷ್ಮಾಗೆ ತಲೆಗೆ ಗಾಯ ಆಗಿರುವಂತದ್ದು. ಇಬ್ರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅದೇ ಪೊಲೀಸರು ಇದ್ರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ನವೀನ್, ಚಾಲಕ ಮತ್ತೆ ನಿರ್ವಾಹಕನ ವಿಚಾರಣೆ ಏನಾದರೂ ಮಾಡಲಾಗಿದೆಯಾ ಕಿರಣ್? ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ನವೀನ್, ಅವರಿಬ್ಬರನ್ನ ಕರೆಸಿ ವಿಚಾರಣೆ ಮಾಡ್ತಾರೆ. ಯಾವ ರೀತಿ ಅದು ಆಗಿರುವಂತದ್ದು, ಅದು ಬೇಕಂತಾನೆ ಆಗಿದ್ದೋ ಅಥವಾ ನಿರ್ಲಕ್ಷ್ಯದಿಂದ, ಯಾಕಂದ್ರೆ ಕಂಡಕ್ಟರ್ ಅದನ್ನ ನೋಡ್ಬೇಕು, ನಿರ್ವಾಹಕ ನೋಡ್ಬೇಕು ಅದು ಯಾವ ರೀತಿ ಇದೆ, ಎಲ್ಲವೂ ಸರಿಯಾಗಿದೆಯಾ, ಡೋರ್ ಸರಿ ಹಾಕಿದಾರ ಅನ್ನೋದು. ಆದ್ರೆ ಅಲ್ಲಿ ಏನಾದ್ರೂ ನಿರ್ಲಕ್ಷ್ಯ ಆಗಿದೆ ಅಂತ ಆದ್ರೆ ನಿರ್ವಾಹಕನ ಮೇಲೆ ಕ್ರಮ ಆಗುವಂತಹ ಸಂದರ್ಭ ಇದೆ. ಥ್ಯಾಂಕ್ ಯು ಕಿರಣ್.